ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ವೇನರಾಜನು ಹೀಗೆ ಶಾಪದಗ್ಧನಾದ ತರುವಾಯೇ ಮಹರ್ಷಿಗಳು, ವೇದಜ್ಞರಾದ ಬ್ರಾಹ್ಮಣ ಮುಖ್ಯರು ರಾಜ್ಯದಲ್ಲಿ ದಿನದಿನಕ್ಕೆ ಹೆಚ್ಚಿ ಹೋಗುತ್ತಿದ್ದ ಉತ್ಪಾತಗಳನ್ನು ತಡೆಗಟ್ಟುವ ಮಾರ್ಗವೇನೆಂದು ಮತ್ತೊಮ್ಮೆ ನೆರೆದು ಯೋಚಿಸಿದರು. ರಾಜ್ಯಪಾಲನೆಗೆ ಒಂದು ದಿಕ್ಕನ್ನು ಕಲ್ಪಿಸದಲ್ಲದೆ ಈ ಸಮಸ್ಯೆ ಪರಿಹಾರವಾಗಲಾರದೆಂದು ಮನುವಂಶದಲ್ಲಿ ಬಂದ ಅಂಗರಾಜನ ನಾಶವಾಗಬಾರದೆಂದು ಚಿಂತಿಸಿ ರಾಜಧಾನಿಗೆ ಬಂದು ಆತನ ಪತ್ನಿಯಿಂದ ತಂತ್ರಶಕ್ತಿಯಿಂದ ರಕ್ಷಿಸಿಡಲ್ಪಟ್ಟಿದ್ದ ವೇನನ ದೇಹವನ್ನು ತರಿಸಿಕೊಂಡು ಆ ಶವದ ಎಡತೊಡೆಯನ್ನು ಮದಿಸಿದರು. ಮಂತ್ರೋಕ್ತ ವಿಧಾನದಿಂದ ನಡೆಸಿದ ಆ ಮಥನದಿಂದ ಭಯಂಕರ ರೂಪಿಯಾದ ಒಬ್ಬ ಪುರುಷನು ಉದ್ಭವಿಸಿದನು. ಕಾಗೆಯಂತಹ ಕಪ್ಪಾದ ವರ್ಣ, ಹೃಸ್ವಾಂಗಗಳು, ದೊಡ್ಡದಾದ ಮುಸುಡಿ, ಚಿಕ್ಕ ಬಾಯಿ, ಮೋಟಾದ ಕೈಕಾಲುಗಳು, ಕಂಡದಂತೆ ಕೆಂಪಾದ ಕಣ್ಣುಗಳು, ಕೆಂಗೂದಲು, ಹೀಗೆ ವಿಕಾರ ರೂಪದ ಆ ವ್ಯಕ್ತಿಯು ವೇನನ ಆ ಶವದಿಂದ ಉದ್ಭವಿಸಿ ಅವರೆದುರಿಗೆ ನಿಂತು ಕೈಮುಗಿದು ನನಗೇನಪ್ಪಣೆ ಎಂದು ಕೇಳಿದರು. ಋಷಿಮುನಿಗಳು ಪ್ರತಿಭರಾದರು. ವೇನನ ವ್ಯಕ್ತಿತ್ವದಲ್ಲಿದ್ದ ಆ ಪಾಪ ಸಮೂಹನೇ ಹಾಗೆಯೇ ಮೂರ್ತಿಭವಿಸಿ ಬಂದಿದೆ ಎಂದುಕೊಂಡು, ಎಲೆ ನಿಷಾದ, ನೀನು ಸುಮ್ಮನೆ ಕುಳಿತಿರು ಎಂದರು. ಅವನು ನಿಷಾದರ ಎಂದರೆ ಬೇಡರ ಜಾತಿಗೆ ಮೂಲಪುರುಷನಾದನು. ಆ ಬಾಹುಕನ ವಂಶದಲ್ಲಿ ಹುಟ್ಟಿದವರೆಲ್ಲರೂ ದುಷ್ಟ ಕರ್ಮದಿಂದ ಮೃಗಜೀವಿಗಳಾಗಿ ಹೊಟ್ಟೆ ಹೊರೆಯತೊಡಗಿದರು. ತರುವಾಯ ಆ ಬ್ರಾಹ್ಮಣರು ಮತ್ತೊಮ್ಮೆ ಆ ದೇಹದ ಬಲಭಾಗದ ಮತ್ತು ಎಡಭಾಗದ ತೋಳುಗಳನ್ನು ಮದಿಸಿದರು. ಆಗ ಒಂದು ಪುರುಷ ವ್ಯಕ್ತಿಯು ಒಂದು ಸ್ತ್ರೀ ಶಕ್ತಿಯು ಉದ್ಭವಿಸಿತು. ಅವರು ದಿವ್ಯ ಸುಂದರ ರೂಪವುಳ್ಳರಾಗಿ ತೇಜಪುಂಜರಾಗಿ ಸರ್ವ ಶುಭಲಕ್ಷಣಗಳಿಂದಲೂ ಶೋಭಿಸುತ್ತಿದ್ದರು. ಭಗವಂತನು ಲೋಕೋದ್ಧಾರಕ್ಕಾಗಿ ತನ್ನ ಅಂಶದಿಂದಲೇ ಆ ಪುರುಷನನ್ನು, ಮಹಾಲಕ್ಷ್ಮಿಯ ಅಂಶದಿಂದಲೇ ಆ ಸ್ತ್ರೀ ರೂಪವನ್ನು ಕರುಣಿಸಿರುವನೆಂದು ತಿಳಿದು ಆ ಬ್ರಾಹ್ಮಣರು ಬಹಳ ಸಂತೋಷಪಟ್ಟರು. ಭೃಗುವೇ ಮೊದಲಾದ ಮಹರ್ಷಿಗಳೆಲ್ಲರೂ ಭಗವಂತನ ಗುಣಗಾನ ಮಾಡಿದರು. ದೇವದುಂದುಭಿಗಳಾದವು. ಗಂಧರ್ವಾದಿಗಳು ಗಾನ ಮಾಡಿ ಆಕಾಶದಿಂದ ಪುಷ್ಪವೃಷ್ಟಿಯನ್ನು ಸುರಿಸಿದರು. ದೇವತೆಗಳು, ಋಷಿಮುನಿಗಳು ಗುಂಪು ಗುಂಪಾಗಿ ಆ ವೇನಪುತ್ರನ ದರ್ಶನಕ್ಕೆ ಬಂದರು. ಅಷ್ಟು ಮಾತ್ರವೇನು, ಲೋಕಹಿತಾರ್ಥವಾಗಿ ಉದ್ಭವಿಸಿದ ಆ ಪೃಥು ಚಕ್ರವರ್ತಿಯನ್ನು ಅನುಗ್ರಹಿಸಲಕ್ಕಾಗಿ ಚತುರ್ಮುಖ ಬ್ರಹ್ಮನು ಅಲ್ಲಿಗೆ ಬಂದು ಆತನ ಬಲಹಸ್ತದಲ್ಲಿ ಚಕ್ರರೇಖೆಯನ್ನು, ಪಾದದಲ್ಲಿ ಪದ್ಮರೇಖೆಯನ್ನು ಕಂಡು ಇವನು ಶ್ರೀಮನ್ನಾರಾಯಣನ ಅಂಶಸಂಭೂತನೇ ಎಂದು ತೀರ್ಮಾನಿಸಿ, ನೀವಿರುವರು ದಂಪತಿಗಳಾಗಿ ಲೋಕ ರಕ್ಷಣೆಗಾಗಿ ದೀರ್ಘಕಾಲ ಚಕ್ರವರ್ತಿಗಳಾಗಿರಿ ಎಂದು ಅಭಿನಂದಿಸಿದನು. ಪೃಥುವಿನ ಶುಭಲಕ್ಷಣಗಳನ್ನು, ತೇಜಸ್ಸನ್ನು ಕಂಡು ಸಂತುಷ್ಟರಾದ ಬ್ರಾಹ್ಮಣರು ಅವನಿಗೆ ಬ್ರಹ್ಮದೇವನ ಸನ್ನಿಧಿಯಲ್ಲೇ ರಾಜ್ಯಾಭಿಷೇಕವನ್ನು ನಡೆಸಬೇಕೆಂದು ಸಕಲ ಅಭಿಷೇಕ ಸಾಮಗ್ರಿಗಳನ್ನು ಸಂಗ್ರಹಿಸಿ ತಂದರು. ಋಷಿಮುನಿಗಳು, ಬ್ರಾಹ್ಮಣೋತ್ತಮರು, ಮಂತ್ರಿ ಸಾಮಂತರು ಅತ್ಯುತ್ಸಾಹದಿಂದ ಆ ದಂಪತಿಗಳನ್ನು ಸಿಂಹಾಸನದ ಮೇಲೆ ಕೂಡಿಸಿ ಅಗಾಧ ವೈಭವದಿಂದ ಪಟ್ಟಾಭಿಷೇಕ ಮಹೋತ್ಸವವನ್ನು ನಡೆಸಿದರು. ಪೃಥುವು ಅನುರೂಪಳಾದ ತನ್ನ ಆ ಪತ್ನಿ ಅರ್ಚಿ ಎಂಬುವಳೊಂದಿಗೆ ಸಿಂಹಾಸನಾರೂಢನಾಗಿ ದಿವ್ಯ ತೇಜಸ್ಸಿನಿಂದೊಡಗೂಡಿ ಪ್ರಕಾಶಿಸಿದನು. ಆ ಸಮಯದಲ್ಲಿ ಧನಾಧಿಪನಾದ ಕುಬೇರನು ಅವನಿಗೆ ಒಂದು ಸ್ವರ್ಣಮಯ ಸಿಂಹಾಸನವನ್ನು ಒಪ್ಪಿಸಿದನು. ವರುಣನು ಛತ್ರವನ್ನು, ವಾಯುವು ಚಾಮರಗಳನ್ನು, ಧರ್ಮಪುರುಷನು ದಿವ್ಯ ಪುಷ್ಪ ಮಾಲಿಕೆಗಳನ್ನು, ದೇವೇಂದ್ರನು ರತ್ನ ಕಿರೀಟವನ್ನು ಒಪ್ಪಿಸಿದನು. ಯಮನು ದುಷ್ಟ ನಿಗ್ರಹ ಸಾಧನವಾದ ಒಂದು ಧರ್ಮದಂಡವನ್ನು, ಬ್ರಹ್ಮನು ವೇದಮಯವಾದ ಒಂದು ಕವಚವನ್ನು, ಸರಸ್ವತಿ ದೇವಿಯು ಒಂದು ಮುತ್ತಿನ ಹಾರವನ್ನು, ಶ್ರೀ ಮಹಾವಿಷ್ಣುವು ಸುದರ್ಶನಾಂಶದಿಂದ ಉದ್ಭವಿಸಿದ ಒಂದು ಚಕ್ರವನ್ನು, ಲಕ್ಷ್ಮೀದೇವಿಯು ಸಂತಾನ ಸಮೃದ್ಧಿಯನ್ನು ಅನುಗ್ರಹಿಸಿದರು. ರುದ್ರನು, ಅಂಬಿಕೆಯು ಅಮೋಘವಾದ ಖಡ್ಗಗಳನ್ನು, ಚಂದ್ರನು ಅಮೃತಮಯಗಳಾದ ಹಲವು ಕುದುರೆಗಳನ್ನು ಒಪ್ಪಿಸಿದರು. ಹೀಗೆ ದೇವತೆಗಳು ತಮಗೆ ತಾವೇ ಉತ್ಸಾಹಶೀಲರಾಗಿ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿದ್ದುದನ್ನು ಕಂಡು ಆ ರಾಜಸ್ಥಾನದ ವಂದಿಮಾಗಧರು ತಮ್ಮ ರಾಜನ ಮಹಿಮೆಯನ್ನು ವಿವಿಧ ರೀತಿಯಲ್ಲಿ ಕೀರ್ತಿಸಿ ಹೊಗಳತೊಡಗಲು
ಋತುಚಕ್ರವರ್ತಿಯು ಅವರನ್ನು ಕುರಿತು, ಎಲೆ ವಂದಿಮಾಗದ ಸುತಾದಿಗಳೇ, ನಾನು ಈಗ ತಾನೇ ರಾಜ್ಯಾಧಿಕಾರ ವಹಿಸಿಕೊಳ್ಳುತ್ತಿರುವೆನು. ಇನ್ನು ಪ್ರಜಾಹಿತ ಸಾಧಕವಾದ ಯಾವ ಕಾರ್ಯವನ್ನು ಮಾಡಿಲ್ಲ. ನನ್ನ ಗುಣಗಳೇನೆಂಬುವು, ನನ್ನ ಶಕ್ತಿ ಪರಾಕ್ರಮಗಳ ಪರಿಚಯವೂ ನಿಮಗಿಲ್ಲ. ಹೀಗಿರುವಲ್ಲಿ ನೀವು ಹೊಗಳುವುದು ನಿರರ್ಥಕವೆನ್ನಿಸುವುದು, ಅಲ್ಲದೆ ಅದು ಕೇವಲ ಹಾಸ್ಯಾಸ್ಪದವಾಗುವುದು. ಆದುದರಿಂದ ನೀವು ಕೆಲ ಕಾಲ ಸುಮ್ಮನಿದ್ದು ನನ್ನ ರಾಜ್ಯ ಪಾಲನೆಯ ರೀತಿ ನೀತಿಗಳನ್ನು ಕಂಡು ಅದರಲ್ಲಿ ಏನಾದರೂ ಗುಣಲೇಶ ಕಂಡುಬಂದರೆ ಅದನ್ನು ಹೊಗಳುವುದು ಸಮಂಜಸವೆನ್ನಿಸಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ವಗುಣಪೂರ್ಣನೂ ಸಕಲ ಲೋಕ ಸಂರಕ್ಷಕನೂ ಆದ ಭಗವಂತನನ್ನು ಸ್ತೋತ್ರ ಮಾಡಿರಿ. ನಾನು ಈಗಲೇ ಯಾವ ಸ್ತುತಿಗೂ ಪಾತ್ರನಲ್ಲ ಎಂದು ನುಡಿದನು. ಋತುರಾಜನು ನುಡಿದ ಆ ಮಾತುಗಳೇ ಆತನ ಸದ್ಗುಣ ಸಂಪತ್ತನ್ನು, ನಿರ್ವಿಕಾರ ಮನೋಭಾವವನ್ನು, ನಿಸ್ಪೃಹತೆಯನ್ನು ಪ್ರಕಾಶಪಡಿಸಲು ಸಾಧನವಾದವು. ಹಾಗೆಯೇ ತನ್ನ ಮುಖಸ್ತುತಿ ಮಾಡುವುದು ಬೇಡವೆಂದು ನಿವಾರಿಸಿದರೂ ವಂದಿಮಾಗದರು ಮಹರ್ಷಿಗಳ ಮತ್ತು ಬ್ರಾಹ್ಮಣೋತ್ತಮರ ಪ್ರೋತ್ಸಾಹದಿಂದ ಆತನು ಮುಂದೆ ಮಾಡಬೇಕಾದ ಕಾರ್ಯಗಳೆಂಥವು, ಯಾವ ಮಾರ್ಗವನ್ನು ಅನುಸರಿಸಿ ಲೋಕದಲ್ಲಿ ಕ್ಷೇಮ ಶಾಂತಿಗಳನ್ನು ಸ್ಥಾಪಿಸಿ ಪ್ರಜೆಗಳಿಗೆ ಸೌಖ್ಯ ಸಮೃದ್ಧಿಗಳನ್ನು ಉಂಟು ಮಾಡಬಹುದು ಎಂಬುದನ್ನು ಸೂಚಿಸಲಿಕ್ಕಾಗಿಯೇ ಎಂಬಂತೆ ಆತನ ಪ್ರಶಂಸೆಯನ್ನು ಅನೇಕ ರೀತಿಯಿಂದ ಮಾಡತೊಡಗಿದರು. ಲೋಕದಲ್ಲಿ ಧರ್ಮ ನಷ್ಟವಾಗಿರುವ ಈ ಕಾಲದಲ್ಲಿ ಭಗವಂತನೇ ಋತುಚಕ್ರವರ್ತಿಯ ರೂಪದಿಂದ ಅವತರಿಸಿ ವರ್ಣಾಶ್ರಮ ಧರ್ಮಗಳನ್ನು ಸ್ವತಃ ಆಚರಿಸುವುದರ ಮೂಲಕ ಲೋಕಕ್ಕೆ ಮಾರ್ಗದರ್ಶಕನಾಗಿರುವನು. ದುಷ್ಟರನ್ನು, ಕಳ್ಳಕಾಕರನ್ನು ನಿಗ್ರಹಿಸಿ ಧರ್ಮ ಮರ್ಯಾದೆಯನ್ನು ಕಾಪಾಡುವನು. ಇಂದ್ರ, ಅಗ್ನಿ, ಯಮ, ವರುಣ, ವಾಯು ಮುಂತಾದ ಅಷ್ಟದಿಕ್ಪಾಲಕರ ಅಂಶಗಳನ್ನು ತನ್ನಲ್ಲಿ ಗಳಿಸಿರುವುದರಿಂದ ಆಯಾ ದೇವತೆಗಳ ಸಕಲ ಗುಣಗಳನ್ನು ವ್ಯಕ್ತಪಡಿಸುವಂತಹ ಶಿಕ್ಷೆ ರಕ್ಷಣಾದಿ ಕಾರ್ಯಗಳನ್ನು ನೆರವೇರಿಸಿ ಲೋಕದಲ್ಲಿ ಕ್ಷೇಮ ಶಾಂತಿಗಳನ್ನು ಸ್ಥಾಪಿಸುವನು. ಅನೇಕ ಯಜ್ಞ ಯಾಗಾದಿಗಳನ್ನು ಆಚರಿಸಿ ಸ್ವರ್ಗಲೋಕ ನಿವಾಸಿಗಳಾದ ದೇವಗಂಧರ್ವಾದಿಗಳನ್ನು ಪಾಲನ ಪೋಷಣಾದಿಗಳಿಂದ ಈ ಲೋಕದ ಪ್ರಜೆ ಪರಿವಾರಗಳನ್ನು ಸಂತೋಷಪಡಿಸುವನು. ಸೂರ್ಯನು ತನ್ನ ತೀಕ್ಷ್ಣ ಕಿರಣಗಳಿಂದ ಭೂಮಿಯ ಮೇಲಿನ ನೀರನ್ನು ಆವಿಯ ರೂಪದಿಂದ ಸ್ವೀಕರಿಸಿ ಪುನಃ ಮಳೆಯ ರೂಪದಿಂದ ಪ್ರಜಾಹಿತಕ್ಕಾಗಿ ಹಿಂದಿರುಗಿಸುವಂತೆ ಈ ಧರ್ಮಾತ್ಮನು ತನ್ನ ಚಂಡ ಶಾಸನಗಳಿಂದ ಪ್ರಜೆಗಳಿಂದ ಕಂದಾಯ ಕೌಳಿಗಳ ರೂಪದಲ್ಲಿ ಧನವನ್ನು ಸೇಕರಿಸಿ ಪುನಃ ಅವರ ಕ್ಷೇಮಕ್ಕಾಗಿಯೇ ಹಲವು ವಿಧ ಸೌಕರ್ಯಗಳನ್ನು ಒದಗಿಸುವುದರ ಮೂಲಕ ಆ ದ್ರವ್ಯವನ್ನು ಅವರಿಗಾಗಿಯೇ ವಿನಿಯೋಗಿಸುವನು. ಈತನು ಪ್ರಜಾರಕ್ಷಣೆಯಲ್ಲಿ ದಕ್ಷನಾಗಿ ಇಂದ್ರನಂತೆಯೂ ಪ್ರಸನ್ನ ಹೃದಯನು ದಯಾರ್ದ್ರ ದೃಷ್ಟಿಯುಳ್ಳವನೂ ಆಗಿ ಚಂದ್ರನಂತೆಯೂ ಅಪರಾಧಿಗಳನ್ನು ತನ್ನ ಮಕ್ಕಳಾಗಿದ್ದರೂ ಬಿಡದೆ ಶಿಕ್ಷಿಸಿ ಶಿಷ್ಟರು ತನ್ನ ಶತ್ರುವಿನ ಮಕ್ಕಳಾದರೂ ರಕ್ಷಿಸುವುದರ ಮೂಲಕ ಚಂಡ ಶಾಸನನಾದ ಯಮಧರ್ಮರಾಜನಂತೆಯೂ ಶತ್ರುರಾಜರಿಗೆ ತನ್ನ ಶೌರ್ಯ ಪರಾಕ್ರಮಾದಿ ತೇಜಸ್ಸುಗಳಿಂದ ಅಗ್ನಿಯಂತೆಯೂ ಸುಭಿಕ್ಷ ಕಾಲದಲ್ಲಿ ದ್ರವ್ಯ ನಿಧಿಯನ್ನು ಸೇಕರಿಸಿಟ್ಟುಕೊಂಡು ಆಪತ್ಕಾಲದಲ್ಲಿ ಆ ನಿಧಿಯನ್ನು ಪ್ರಜಾಕ್ಷೇಮಕ್ಕಾಗಿ ಧಾರಾಳವಾಗಿ ವಿನಿಯೋಗಿಸುವುದರ ಮೂಲಕ ಧನಾಧಿಪತನಾದ ಕುಬೇರನಂತೆಯೂ ಈ ರಾಜೇಂದ್ರನು ದಿಕ್ಪಾಲಕರಂತೆಯೂ ತೇಜಪುಂಜನಾಗಿ ಪ್ರಕಾಶಿಸುವನು. ಜಿತೇಂದ್ರಿಯನು, ಪ್ರಭು ಮಂತ್ರೋತ್ಸಾಹ ಶಕ್ತಿ ಸಂಪನ್ನನು, ಧೈರ್ಯ ವೀರ್ಯಾದಿ ಗುಣಗುಣ ಪರಿಪೂರ್ಣನೂ ಆದ ಈ ಪೃಥು ಚಕ್ರೇಶ್ವರನು ಸಮುದ್ರವೇ ಮೇರೆಯಾಗಿ ಉಳ್ಳ ಈ ಭೂಮಂಡಲವೆಲ್ಲವನ್ನು ತನ್ನ ಆಳ್ವಿಕೆಗೆ ಒಳಪಡಿಸಿಕೊಂಡು ಲೋಕದಲ್ಲಿ ಅವತರಿಸಿದ ಸಾಕ್ಷಾತ್ ವಿಷ್ಣುಮೂರ್ತಿಯೋ ಎಂಬಂತೆ ದುಷ್ಟ ಶಿಕ್ಷಣೆ, ಶಿಷ್ಟರಕ್ಷಣೆ, ಧರ್ಮ ಸಂಸ್ಥಾಪನೆಗಳಿಂದ ಲೋಕವನ್ನು ರಂಜಿಸುವವನು ಎಂದು ಅನೇಕ ವಿಧವಾಗಿ ಹೊಗಳಿದರು. ರಾಜನು ಶಾಂತನಾಗಿ ಕುಳಿತು ಅವರು ಹೇಳುತ್ತಿದ್ದ ಮಾತುಗಳನ್ನೆಲ್ಲ ಸಾವಧಾನವಾಗಿ ಕೇಳಿ ತಾನು ಮಾಡಬೇಕಾದ ಕರ್ತವ್ಯಗಳೆಲ್ಲವೂ ಅವರ ಹೊಗಳಿಕೆಯಲ್ಲಿ ಸೂಚಿತವಾದುದೆಂದು ಗ್ರಹಿಸಿ ಕಾರ್ಯ ತತ್ಪರನಾದನು. ಮತ್ತು ತನ್ನ ಆಳ್ವಿಕೆಯಲ್ಲಿ ಬರಡುತ್ತಿದ್ದ ಹಸುವಿನಂತೆ ಉತ್ಪನ್ನ ಶೂನ್ಯವಾಗಿರುವ ಈ ಭೂಮಿಯ ಹಳ್ಳತಿಟ್ಟುಗಳನ್ನೆಲ್ಲ ತನ್ನ ಧನುಸ್ಸಿನ ಅಗ್ರಭಾಗದಿಂದ ಸಮಗೊಳಿಸಿ ಸಕಲ ವಿಧ ಪೈರು ಪಚ್ಚೆಗಳನ್ನು ವಿಪುಲವಾಗಿ ಬೆಳೆದು ಲೋಕಕ್ಷೇಮಕ್ಕಾಗಿ ಒದಗಿಸುವಂತೆ ಕ್ಷೇತ್ರವನ್ನು ಫಲವಂತಗೊಳಿಸಿದ ಮಹಾನುಭಾವನೀತನು. ಲೋಕದಲ್ಲಿ ಹೆಚ್ಚಿ ಹೋಗಿರುವ ದುಷ್ಟ ಸಂತತಿಯನ್ನು ನಿರ್ಮೂಲಗೊಳಿಸಿ ಶಾಂತಿ ಪುಷ್ಟಿ ತುಷ್ಟಿಗಳನ್ನು ನೆಲೆಗೊಳಿಸಿದ ಧೀರೋದ್ಧಾರ ಚರಿತ್ರನು. ಅನೇಕವಾದ ಯಜ್ಞ ಯಾಗಾದಿಗಳನ್ನು ಆಚರಿಸಿ ದೇವವೃಂದವನ್ನು
ತಣಿಸಿದ ಪುಣ್ಯಶೀಲನು ಎಂದು ಈ ಮಹಾಪ್ರಭುವನ್ನು ಲೋಕಪಾಲಕರ ಪತ್ನಿಯರೆಲ್ಲರೂ ಶ್ಲಾಘಿಸುವರು ಎಂದು ಆ ಸೂತರು ತಮ್ಮ ಹೊಗಳುವಿಕೆಯಲ್ಲಿ ಸೂಚಿಸಿದರು. ರಾಜರಾಜೇಶ್ವರ ವಿಶೇಷಾಂಶ ಸಂಭೂತನಾದ ಪೃಥುವು ಅವರ ಅಭಿಪ್ರಾಯಗಳನ್ನೆಲ್ಲ ಗ್ರಹಿಸಿ ಲೋಕಕ್ಷೇಮಕ್ಕಾಗಿ ತಾನು ಕೈಗೊಳ್ಳಬೇಕಾದ ಕಾರ್ಯವೇ ನೆಂಬುದನ್ನು ಸೂಚಿಸುವುದಕ್ಕಾಗಿ ಅವರನ್ನೆಲ್ಲ ವಸ್ತ್ರಾಭರಣಾದಿ ಬಹುಮಾನಗಳಿಂದ ಸಂತೋಷಪಡಿಸಿ ಅಭಿನಂದಿಸಿದನು. ಪೃಥು ಚಕ್ರೇಶ್ವರನು ಪ್ರಜಾ ರಕ್ಷಣೆ ಕಾರ್ಯದಲ್ಲಿ ನಿರತನಾಗಿ ದೇಶದ ಸ್ಥಿತಿಗತಿ ಹೇಗೆಂದು ಮಂತ್ರಿ ಮುಂತಾದ ಅಧಿಕಾರಿ ವರ್ಗವನ್ನು, ಬ್ರಾಹ್ಮಣರು, ಋಷಿಗಳು ಮುಂತಾದವರನ್ನು ವಿಚಾರಿಸಲಾಗಿ ಬಹು ಶೋಚನೀಯವಾಗಿದ್ದಂತೆ ತಿಳಿದುಬಂದು, ಭೂಮಿಯೆಲ್ಲ ಬಂಜರು ಬಿದ್ದು ಯಾವ ವಿಧವಾದ ಬೆಳೆಯೂ ಇಲ್ಲದೆ ಜನರು ಪಶ್ವಾದಿಗಳು ಆಹಾರವಿಲ್ಲದೆ ಎಲ್ಲೆಲ್ಲೂ ಹಾಹಾಕಾರ ಪಡುತ್ತಿದ್ದರು. ಪ್ರಜೆಗಳೆಲ್ಲ ಗುಂಪಾಗಿ ಆತನ ಬಳಿಗೆ ಬಂದು, ಮಹಾರಾಜ, ನಾವು ಆಚಾರವಿಲ್ಲದೆ ಬಳಲಿ ಸಾಯುತ್ತಿದ್ದೇವೆ. ಎಲ್ಲಕ್ಕಿಂತ ಮೊದಲು ನಮಗೆ ಆಹಾರವಿಲ್ಲದೆ ಬಳಲೇ ಸಾಯುತ್ತಿದ್ದೀವಿ. ಎಲ್ಲಕ್ಕಿಂತ ಮೊದಲು ನಮಗೆ ಆಹಾರವನ್ನು ಕಲ್ಪಿಸಿ ಕಾಪಾಡು ಎಂದು ಪ್ರಾರ್ಥಿಸಿದರು. ಆಗಲ ಪೃಥ್ವಿಪಾಲನು ಹೀಗಾಗಲು ಕಾರಣವೇನೆಂದು ಪರೀಕ್ಷಿಸಲು ಭೂಮಿಯಲ್ಲಿ ಯಾವ ಬೆಳೆಯೂ ಬೆಳೆಯದೆ ಬಿತ್ತಗಳನ್ನೆಲ್ಲ ಭೂಮಿಯೇ ನುಂಗುತ್ತಿದೆ ಎಂದು ಕಂಡುಬಂತು. ಅದನ್ನು ಕಂಡು ಪೃಥುವು ರೋಷಭೀಷಣನಾದನು. ಭೂಮಿಯನ್ನೆಲ್ಲ ಒಮ್ಮೆಗೆ ದಹಿಸಿಬಿಡುತ್ತೇನೆಂದು ಧನುರ್ಧಾರಿಯಾದನು. ಆಗ ಭೂದೇವಿಯು ಗುರೂಪಧಾರಣೆ ಮಾಡಿ ಧನುರ್ಬಾಣಗಳನ್ನು ಧರಿಸಿದ ಆತನೆದುರಿಗೆ ನಿಲ್ಲಲು ಹೆದರಿ ಓಡತೊಡಗಿದಳು. ಆಗಲೂ ಆತನು ಬೆನ್ನಟ್ಟಲು ಬಹುದೂರ ಓಡಿ ಕೆಂಗೆಟ್ಟು ಒಂದೆಡೆಯಲ್ಲಿ ನಿಂತು, ರಾಜೇಂದ್ರ, ಮಹಾಧರ್ಮಿಷ್ಠನಾದ ನೀನು ನನ್ನನ್ನು ಸಂಹರಿಸುವೆಯಾದರೆ ಮುಂದೆ ಸಮಸ್ತ ಪ್ರಾಣಿಕೋಟಿಗಳಿಗೂ ಏನನ್ನು ಆಧರಿಸಿ ಜೀವಿಸುವವು? ಭೂಮಿಯಾದ ನಾನೇ ಸಕಲ ವಸ್ತುಗಳಿಗೂ ಆಧಾರಭೂತಳಲ್ಲವೇ ಎಂದಳು. ಆಗ ರಾಜನು, ನೀನು ಮಾಯಾವಿನಿಯಾಗಿ ಗೋರೂಪವನ್ನು ಧರಿಸಿದ ಮಾತ್ರಕ್ಕೆ ನಾನು ಬಿಡುವನಲ್ಲ. ಜನತೆಯು ಆಹಾರವಿಲ್ಲದೆ ಹುಳುಗಳಂತೆ ಸಾಯುತ್ತಿರುವಾಗ ನೀನು ಆಹಾರ ವಸ್ತುಗಳನ್ನು ಬೆಳೆದು ಒದಗಿಸದೆ ಬಿತ್ತಗಳನ್ನೆಲ್ಲ ನುಂಗುತ್ತಿದ್ದರೆ ಅದನ್ನು ನಾನೆಂದಿಗೂ ಸಹಿಸಲಾರೆನು ಎಂದು ಮುಂದುವರೆದನು. ಆಗ ಗೋರೂಪಿಯಾದ ಭೂದೇವಿಯು, ಪೃಥು ನರೇಶ್ವರ, ನೀನು ಲೋಕ ಸಂರಕ್ಷಣೆಗಾಗಿ ಅವತರಿಸಿರುವ ಸಾಕ್ಷಾತ್ ವಿಷ್ಣುವಿನ ಅಂಶಭೂತನೆಂದು ಬಲ್ಲೆನು. ನನ್ನನ್ನು ಸಕಲ ವಸ್ತುಗಳಿಗೂ ಆಧಾರಭೂತಗಳಾಗಿದ್ದು ಸಕಲ ಪ್ರಾಣಿಗಳಿಗೂ ಆಹಾರ ವಸ್ತುಗಳನ್ನು ಒದಗಿಸೆಂದು ನೀನೇ ನನ್ನನ್ನು ಸೃಷ್ಟಿಸಿ ಈಗ ನೀನೇ ಕೊಲ್ಲಬಂದರೆ ನಾನೆಲ್ಲಿ ಹೋಗಲಿ? ಸೃಷ್ಟಿ ಸ್ಥಿತಿ ಲಯಾದಿಗಳೆಲ್ಲ ಕರ್ತೃವಾದ ನಿನ್ನ ಮಾಯೆಯಿಂದ ಮೋಹಿತರಾಗಿಯೇ ಸಕಲ ಪ್ರಾಣಿಗಳು ಈ ಜಗತ್ತಿನಲ್ಲಿ ಜೀವಿಸಿರುವವು. ಹೀಗೆ ಎಲ್ಲ ಪ್ರಾಣಿಗಳಿಗೂ ಜನ್ಮದಾತನಾದ ನೀನೇ ಅವುಗಳ ರಕ್ಷಣೆಗೂ ಕಾರಣನಾಗಬೇಕಲ್ಲವೇ? ಜಗತ್ತಿಗೆ ಇಂತಹ ಒಂದು ಆಧಾರವನ್ನು ಕಲ್ಪಿಸಬೇಕೆಂದು ಅಲ್ಲವೇ ನೀರಿನಲ್ಲಿ ಮುಳುಗಿ ಹೋಗಿದ್ದ ನನ್ನನ್ನು ವರಾಹರೂಪಿಯಾಗಿ ನೀನು ಉದ್ಧರಿಸಿ ತಂದು ಸ್ಥಾಪಿಸಿದೆ. ಈಗಲೂ ಈ ಕೋಪವನ್ನು ಬಿಟ್ಟು ನನ್ನ ಮಾತುಗಳನ್ನು ಲಾಲಿಸು. ಬ್ರಹ್ಮದೇವನು ಸಕಲ ಪ್ರಾಣಿಗಳ ಪ್ರಯೋಜನಕ್ಕೆಂದೇ ಔಷಧಿಗಳನ್ನು ಧಾನ್ಯಾದಿಗಳನ್ನು ಸೃಷ್ಟಿಸಿದನಷ್ಟೇ. ರಾಜೇಂದ್ರ, ಬಿತ್ತಿದ ಬೀಜಗಳನ್ನು ಮೊಳೆಯಗೊಡದೆ ನುಂಗಿದೆನೆಂದು ನನ್ನನ್ನು ನಿಂದಿಸಬೇಡ. ಅದಕ್ಕೊಂದು ಕಾರಣವುಂಟು, ಹೇಳುವೆನು, ಲಾಲಿಸು. ಲೋಕದಲ್ಲಿ ಪ್ರಜಾಪಾಲಕರು ಚೋರರೇ ಮುಂತಾದ ಪ್ರಜಾಕಂಟಕರನ್ನು ದಂಡಿಸದೆ ಗರ್ವಾಂಧರಾಗಿ ಲೋಕದ ಪರಂಪರೆಗಳನ್ನು ಉದಾಸೀನ ಮಾಡುತ್ತಾ ಸಹಿಸಿಕೊಂಡು ಬಂದುರಾದುದರಿಂದ ಸಕಲ ಔಷಧಾದಿ ಪದಾರ್ಥಗಳು ದುರ್ವಿನಿಯೋಗವಾಗುತ್ತಾ ಬಂದುದನ್ನು ಕಂಡು ಸಹಿಸಲಾರದೆ ಅವುಗಳನ್ನು ಹೊರಕ್ಕೆ ಬಿಡದೆ ನನ್ನಲ್ಲೇ ಅಡಗಿಸಿಕೊಂಡೆನು. ಈಗ ನೀನು ಪ್ರಾಣಿಗಳಿಗೆ ಅನ್ನಾದಿ ಆಹಾರಗಳನ್ನು ಒದಗಿಸಿಕೊಡಬೇಕೆಂದು ಬಯಸಿರುವೆಯಾದ್ದರಿಂದ ಗೋರೂಪಿಯಾದ ನನಗೆ ತಕ್ಕಂತೆ ಕರುವನ್ನು ಕರೆಯುವ ಪಾತ್ರೆಯನ್ನು ಕರೆಯತಕ್ಕ ಪುರುಷನನ್ನು ಅನುಗೊಳಿಸು. ಕರುವಿಗಾಗಿ ಗೋವು ಪಾಲ್ಗೆರೆಯುವಂತೆ ನಾನೂ ಸಹ ಆ ವಾತ್ಸಲ್ಯದಿಂದ ಬೇಕಾದ ಪದಾರ್ಥಗಳನ್ನು ಒದಗಿಸಿಕೊಡುವನು. ಇದರಿಂದ ನಿನಗೂ ನಿನ್ನ ಪ್ರಜೆಗಳಿಗೂ ರಾಜ್ಯಕ್ಕೂ ಕ್ಷೇಮ ಉಂಟಾಗುವುದು ಎಂದು ನುಡಿದಳು. ಆ ಗೋರೂಪಿ ಭೂಮಾತೆಯು ಮಾತು ಪೃಥು ಚಕ್ರವರ್ತಿಗೆ ಬಹು ಸಂತೋಷವನ್ನುಂಟು ಮಾಡಿತು. ಆಗ ಆತನು ಸ್ವಯಂಭುವ ಮನುವನ್ನು ಕರುವನ್ನಾಗಿ ಮಾಡಿ ತನ್ನ ಕೈಗಳನ್ನೇ ಕರೆಯುವ ಪಾತ್ರೆಯನ್ನಾಗಿ ಭಾವಿಸಿ ಕರೆಯಲು ತಾನೇ ನಿಂತನು. ಗೋರೂಪಿ ಭೂಮಿಯು ಸ್ತನಗಳಿಂದ ಸಕಲ ಸಾರ ವಸ್ತುಗಳನ್ನು
ಸಸ್ಯ ವರ್ಗಗಳನ್ನು ಕರೆದನು. ಇಂದ್ರಾದಿ ದೇವತೆಗಳಿಗೂ ಗಂಧರ್ವರು, ಯಕ್ಷರಾಕ್ಷಸರು, ಮಹರ್ಷಿಗಳು, ಚರಾಚರ ಪ್ರಾಣಿ ವರ್ಗದವರು ತಮ ತಮಗೆ ಬೇಕಾದ ಫಲರೂಪವಾದ ಸಾರ ವಸ್ತುಗಳನ್ನೆಲ್ಲ ಯೋಗ್ಯ ವಸ್ತುರೂಪಿ ವಸ್ತುಗಳ ದ್ವಾರ ಭೂದೇವಿಯಿಂದ ಪಡೆದುಕೊಂಡರು. ಹೀಗೆ ಋತುರಾಜೇಂದ್ರನ ಸಹಾಯ ಬಲದಿಂದ ಸಕಲ ಭೂತಗಳು ಅವರವರ ಕೋರಿಕೆಗಳನ್ನು ಪಡೆದುಕೊಂಡವು. ಋತು ಚಕ್ರವರ್ತಿಯು ಹೀಗೆ ಲೋಕವು ಫಲ ಸಮೃದ್ಧವಾದುದನ್ನು ಕಂಡು ಪರಮ ಸಂತುಷ್ಟನಾಗಿ ಭೂದೇವಿಯನ್ನು ತನ್ನ ಮಗಳನ್ನಾಗಿ ಸ್ವೀಕರಿಸಿ ತನ್ನ ಧನುಸ್ಸಿನ ಸಹಾಯದಿಂದ ಎಲ್ಲ ಹಳ್ಳ ತಿಟ್ಟು ಪ್ರದೇಶಗಳನ್ನು ಸಮಗೊಳಿಸಿ ಗ್ರಾಮ, ಪಟ್ಟಣ, ದುರ್ಗ, ಗೋಮಾಳ ಸ್ಥಳಗಳನ್ನು, ಸೇನಾ ನಿವೇಶಗಳು ಮತ್ತು ಗಣಿಗಳನ್ನು ಬೇರೆ ಬೇರೆಯಾಗಿ ವಿಂಗಡಿಸಿ ವ್ಯವಸ್ಥೆಗೊಳಿಸಿದನು. ಋತುಚಕ್ರೇಶ್ವರನು ಹೀಗೆ ಭೂಮಿಯಲ್ಲಿ ಸುವ್ಯವಸ್ಥೆಯನ್ನು ಉಂಟು ಮಾಡಿದ ತರುವಾಯ 100 ಅಶ್ವಮೇಧ ಯಾಗಗಳನ್ನು ಮಾಡಲು ಸಂಕಲ್ಪಿಸಿ ಬ್ರಹ್ಮಾವರ್ತದ ಸರಸ್ವತಿ ನದಿ ತೀರದಲ್ಲಿ ಭವ್ಯವಾದ ಯಾಗಶಾಲೆಯನ್ನು ರಚಿಸಿ ಸಕಲ ವಿಧ ಯಜ್ಞ ಸಾಂಬಾರಗಳನ್ನು ಸಿದ್ಧಪಡಿಸಿಕೊಂಡು 99 ಯಜ್ಞಗಳನ್ನು ಸಾಂಗವಾಗಿ ನಡೆಸಿದನು. 100ನೆಯ ಯಜ್ಞವನ್ನು ಪ್ರಾರಂಭಿಸಿದಾಗ ದೇವೇಂದ್ರನು ಪಾಷಂಡಿ ವೇಷವನ್ನು ಧರಿಸಿಕೊಂಡು ಬಂದು ಮಾಯೆಯಿಂದ ಯಜ್ಞ ಅಶ್ವವನ್ನು ಅಪಹರಿಸಿ ಕೊಂಡೊಯ್ಯಲಾರಂಭಿಸಿದನು. ಆಗ ಅಗಸ್ತ್ಯಾದಿ ಮಹರ್ಷಿಗಳು ಯಜ್ಞಪಶುವನ್ನು ಕಾಣದೆ ಸೂಚಿಸಲಾಗಿ ಪೃಥುಪುತ್ರನು ಧನುರ್ಧಾರಿಯಾಗಿ ಆ ಚೋರನ ಬೆನ್ನಟ್ಟಿ ಹೋದನು. ಆ ವೇಷಧಾರಿಯು ಯಜ್ಞಾಶ್ವವನ್ನು ಬಿಟ್ಟು ಮಾಯವಾಗಿ ಹೋದನು. ಹೀಗೆಯೇ ಹಲವು ವೇಳೆ ನಡೆದ ಮೇಲೆ ಋತುಚಕ್ರವರ್ತಿಯು ಬೇಸತ್ತು ಧನುಸ್ಸಿನಲ್ಲಿ ಬಾಣಸಂಧಾನ ಮಾಡಿ ಅವನನ್ನು ಸಂಹರಿಸಲು ಉದ್ಯೋಗಿಸಿದನು. ಆಗ ಋತ್ವಿಕ್ಪುರೋಹಿತರು, ರಾಜೇಂದ್ರ, ಯಜ್ಞದೀಕ್ಷಿತನಾದ ನೀನು ಈಗ ಯಾಗಪಶುವೊಂದನ್ನಲ್ಲದೆ ಮತ್ತಾರನ್ನು ಕೊಲ್ಲುವ ಈ ಬಗೆಯ ಹಿಂಸಾ ಕಾರ್ಯದಲ್ಲಿ ಪ್ರವರ್ತಿಸಬಾರದು. ನಾವು ಅವನನ್ನು ಮಂತ್ರಾದಿಗಳ ಮೂಲಕವಾಗಿ ಆಹ್ವಾನಿಸಿ ಹೋಮಕುಂಡಲದಲ್ಲಿ ದಹಿಸಿ ಬಿಡೋಣ ಎಂದು ಆ ಕಾರ್ಯಕ್ಕಾಗಿ ಯತ್ನಿಸಿದರು. ವಿದುರ, ದೇವತೆಗಳು ಮನುಷ್ಯರು ಮಾಡುವ ಯಾಗಾದಿ ಸತ್ಕಾರ್ಯಗಳಿಗೆ ಸಹಾಯಕ ಬೇಕಾಗಿರುವಾಗ ದೇವರಾಜನಾದ ಇಂದ್ರನೇ ಹೀಗೆ ಯಾಗಕ್ಕೆ ವಿಘ್ನಕಾರಿಯಾಗಬಹುದೇ ಎಂದು ನಿನಗೆ ಆಶ್ಚರ್ಯ ಉಂಟಾಗಬಹುದು. ಋತುಚಕ್ರೇಶ್ವರನು 100 ಅಶ್ವಮೇಧ ಯಾಗಗಳನ್ನು ಸಾಂಗವಾಗಿ ನೆರವೇರಿಸಿದೊಡನೆಯೇ ಅವನು ಇಂದ್ರಪದಕ್ಕೆ ಯೋಗ್ಯನಾಗುವನು. ಆದುದರಿಂದ ತನ್ನ ಪದವಿಗೆ ಪ್ರತಿದ್ವಂದಿಯಾದ ಅವನನ್ನು ಯಾವುದಾದರೊಂದು ಬಗೆಯಲ್ಲಿ ನಿಗ್ರಹಿಸಬೇಕೆಂದು ಇಂದ್ರನು ವೇಷಾಂತರದಿಂದ ಈ ಕಾರ್ಯದಲ್ಲಿ ಉದ್ಯುಕ್ತನಾಗಿದ್ದನು. ಅಲ್ಲದೆ ವಿಷ್ಣುವಿನ ಅಂಶಸಂಭೂತನಾದ ಆತನ ಯಜ್ಞಗಳಿಗೆ ಯಜ್ಞರೂಪಿಯೂ ಯಜ್ಞಭೋಕ್ಷವೂ ಆದ ಶ್ರೀ ವಿಷ್ಣುವೇ ಬ್ರಹ್ಮ ರುದ್ರಾದಿ ದೇವಿಯ ಮುಖ್ಯರಿಂದೊಡಗೂಡಿ ಬಂದು ಯಜ್ಞಭಾಗವನ್ನು ಸ್ವೀಕರಿಸುತ್ತಿದ್ದನು. ವಿಷ್ಣುವೇ ಸಾಕ್ಷಾತ್ತಾಗಿ ಬಂದ ಮೇಲೆ ಅವನನ್ನು ಅನುಕರಿಸಿ ಸಕಲ ಮಹರ್ಷಿಗಳು ದೇವಮುಖ್ಯರು ಬರುತ್ತಿದ್ದರು. ಇದರಿಂದ ಋತುಚಕ್ರವರ್ತಿಯ ಕೀರ್ತಿಯು ತ್ರಿಲೋಕಗಳಲ್ಲೂ ವಿಶೇಷವಾಗಿ ಕೀರ್ತಿಸಲ್ಪಡುತ್ತಿತ್ತು. ಇದು ದೇವರಾಜನಿಗೆ ಒಂದು ಬಗೆಯಿಂದ ಸಹನಾತೀತವಾಗಿ ಅವನ್ನು ನಿವಾರಿಸಲು 100ನೆಯ ಯಾಗಕ್ಕೆ ಹಾಗೆ ವಿಘ್ನವನ್ನು ಆಚರಿಸಲು ಉದ್ಯೋಗಿಸಿದನು. ಆಗ ಬ್ರಹ್ಮದೇವನೇ ಯಜ್ಞಭೂಮಿಗೆ ಬಂದು ಋಷಿಮುನಿಗಳಿಗೂ ಋತ್ವಿಕರಿಗೂ ಪೃಥ್ವಿಗೂ ಇಂದ್ರನನ್ನೇ ಹೋಮಿಸುವುದು ಧರ್ಮವಿರುದ್ಧ ಕಾರ್ಯವೆಂದು ಹಾಗೆ ಮಾಡದೆ ಅಲ್ಲಿಗೆ ಯಜ್ಞವನ್ನು ಸಾಂಗಗೊಳಿಸಿ ಅವಭೃತ ಸ್ನಾನ ಮಾಡಿದರೂ ಸಂಪೂರ್ಣ ಯಾಗಫಲವು ದೊರೆವಂತೆ ತಾನು ಅನುಗ್ರಹ ಮಾಡುವುದಾಗಿ ತಿಳಿಸಿ ಇಂದ್ರನನ್ನು ಕರೆಸಿ ಇಬ್ಬರಿಗೂ ಸಂಧಿ ಮಾಡಿಸಿದನು. ದೇವೇಂದ್ರನು ಋತುಚಕ್ರವರ್ತಿಗೆ ಯಜ್ಞಫಲವಾಗಿ ದೊರೆಯಬೇಕಾದ ಸಕಲ ಇಷ್ಟಾರ್ಥಗಳನ್ನು ಒದಗಿಸಿಕೊಟ್ಟು ಆ ರಾಜೇಂದ್ರನ ಔದಾರ್ಯವನ್ನು ಮನಸಾರ ಹೊಗಳಿದನು. ಋತುಚಕ್ರವರ್ತಿಯು ಯಾಗಶಾಲೆಗೆ ಬಂದಿದ್ದ ಶ್ರೀ ವಿಷ್ಣುವು ಆ ರಾಜಶೇಖರನ್ನು ಕುರಿತು, ರಾಜೇಂದ್ರ, ದೇವೇಂದ್ರನು ಆಗಾಗ ನಿನ್ನ ಯಜ್ಞಾಶ್ವವನ್ನು ಕದ್ದೊಯ್ದು ನಿನಗೆ ಎಸಗುವುದಕ್ಕಾಗಿ ಅವನಲ್ಲಿ ಕೋಪಗೊಳ್ಳದೆ ಕ್ಷಮಿಸು. ಕ್ಷಮೆಯೇ ಮನುಷ್ಯನಿಗೆ ಭೂಷಣವು. ದೇಹವೇ ನಾನೆಂಬ ಅಹಂಕಾರ ಮಮಕಾರಗಳಿಂದ ಬೀಗುವವನಿಗೆ ಮಾತ್ರವೇ ನಾನು ನನ್ನದೆಂಬ ಅಹಂಭಾವವು ಬೆಳೆದು ಹೋಗಿ ಅವನು ಸಕಲರಲ್ಲೂ ಅಂತರಾತ್ಮನಾಗಿ ಪ್ರೇರಕನು ಚೈತನ್ಯಪ್ರದನೂ ಆದ ನನ್ನನ್ನು ತಿಳಿಯಲಾರನು. ವಿವೇಕಿಗಳು ಸರ್ವ ಪ್ರಾಣಿಗಳಲ್ಲೂ ಏಕರೂಪದಿಂದ ಸಮಭಾವದಿಂದ ಪ್ರಕಾಶಿಸುತ್ತಿರುವ ನನ್ನನ್ನು ಜ್ಞಾನನೇತ್ರದಿಂದ ತಿಳಿದುವರಾದುದರಿಂದ ಅವರು ಯಾರಲ್ಲೂ ದ್ವೇಷಾಸೂಯೆಗಳನ್ನಿಡದೆ ಕ್ಷಮಾಶೀಲರಾಗಿರುವರು.
ಅವರು ತಮಗಿಂತ ಶ್ರೇಷ್ಠರಾದ ದೇವತೆಗಳನ್ನು ಗೌರವಿಸಿ ವಂದಿಸುತ್ತಿರಲು, ಸಮಾನರಾದ ಮನುಷ್ಯರನ್ನು ಪ್ರೀತಿಸುತ್ತಲೂ, ತಮಗಿಂತ ಕೇಳ್ಪಟ್ಟ ಪಶುಪಕ್ಷಿ ತಿರ್ಯಗಾದಿ ಜಂತುಗಳನ್ನು ಕನಿಕರಿಸುತ್ತಲೂ ಇರುವರು. ಒಟ್ಟಿನಲ್ಲಿ ಅವರ ದೃಷ್ಟಿಯಲ್ಲಿ ಸರ್ವಭೂತಗಳಲ್ಲೂ ಅಂತರ್ಯಾಮಿಯಾದ ನಾನೇ ಇರುವೆನಲ್ಲದೆ ದೇವ ಮನುಷ್ಯ ತಿರ್ಯಗಾದಿ ದೇಹಗಳು ಇರುವುದಿಲ್ಲ. ಅಂತಹ ಶುದ್ಧ ಮನಸ್ಕರು ನನಗೆ ಅತ್ಯಂತ ಪ್ರೀತಿಪಾತ್ರರು. ನೀನು ಇಂತಹ ಸ್ವರೂಪವನ್ನರಿತ ಪಂಡಿತನಾದುದರಿಂದ ಪೃಥ್ವಿ ಪಾಲಕನಾದ ನಿನ್ನ ರಕ್ಷಣೆಗೊಳಪಟ್ಟ ಸಕಲ ಪ್ರಾಣಿಗಳು, ಪ್ರಜೆ, ಪರಿವಾರಗಳು ಮುಂತಾಗಿ ಎಲ್ಲದರಲ್ಲೂ ವ್ಯಾಪ್ತನಾಗಿರುವ ನನ್ನನ್ನು ಅವರನ್ನು ಧರ್ಮದಿಂದ ಕಾಪಾಡುವ ಮೂಲಕ ಆರಾಧಿಸಿ ಆ ನಿನ್ನ ಸ್ವಧರ್ಮಾಚರಣೆಯಿಂದ ಕೈವಲ್ಯ ಸಾಮ್ರಾಜ್ಯವನ್ನು ಸಾಧಿಸು. ಇನ್ನು ಕೆಲವು ದಿನಗಳಲ್ಲೇ ಯೋಗಸಿದ್ಧರಾದ ಸನಕಾದಿ ಮುನಿಗಳು ನಿನ್ನ ಮನೆಗೆ ಅತಿಥಿಗಳಾಗಿ ಬಂದು ನಿನಗೆ ತತ್ವೋಪದೇಶ ಮಾಡುವರು ಎಂದು ನುಡಿದನು. ಭಗವಂತನು ನುಡಿದ ಆ ಮಾತುಗಳು ಋತುಚಕ್ರವರ್ತಿಯ ಮನಸ್ಸನ್ನು ಸೂರೆಗೊಂಡವು. ಒಡನೆ ಆತನು ಇಂದ್ರನ ವಿಷಯದಲ್ಲಿ ತನ್ನ ಮನಸ್ಸಿನಲ್ಲಿದ್ದ ಕೋಪ ಅಸಮಾಧಾನಗಳೆಲ್ಲ ತ್ಯಜಿಸಿ ತನ್ನ ಬಳಿಗೆ ಬಂದು ವಂದಿಸಿದ ಆತನನ್ನು ಮನಃಪೂರ್ವಕವಾಗಿ ಆಲಿಂಗಿಸಿದನು. ರಾಜನ ಈ ಸದ್ಗುಣ ಸನ್ನಡತೆಗಳು ಶ್ರೀಕಾಂತನಿಗೆ ಬಹು ತೃಪ್ತಿಯನ್ನುಂಟು ಮಾಡಲು ಪ್ರಸನ್ನ ನೇತ್ರಗಳಿಂದ ಕೆಲವು ನಿಮಿಷಗಳು ಅವನನ್ನೇ ನೋಡುತ್ತಾ ನಿಂತನು. ಕಮಲ ನೇತ್ರನಾದ ಶ್ರೀಹರಿಯು ಪ್ರೇಮಪೂರ್ಣ ದೃಷ್ಟಿಯಿಂದ ತನ್ನನ್ನು ನೋಡುತ್ತಾ ನಿಂತಿದ್ದು ರಾಜೇಂದ್ರನಿಗೆ ಪರಮಾನಂದವನ್ನುಂಟು ಮಾಡಿತು. ರಾಜನು ಆ ಪರಮಪುರುಷನ ಮಂಗಳಕರ ರೂಪವನ್ನು ಎಷ್ಟು ನೋಡಿದರೂ ತೃಪ್ತಿ ಹೊಂದದೆ ತೆರೆದ ಕಣ್ಣುಗಳಿಂದ ನೋಡುತ್ತಲೇ ಇದ್ದನು. ಕಣ್ಣಲ್ಲಿ ಆನಂದ ಬಾಷ್ಪವು ತುಂಬಿಕೊಂಡು ನೋಡಲಾಗದಿದ್ದರೂ ಒರೆಸಿಕೊಳ್ಳುತ್ತಾ ಪರಮಾನುರಾಗದಿಂದ ಕೈಜೋಡಿಸಿಕೊಂಡು ದೇವದೇವನಾದ ಹೇ ಮಹಾಪ್ರಭು, ಬ್ರಹ್ಮಾದಿ ದೇವತೆಗಳಿಗೂ ವರಪ್ರದನಾದ ನೀನು ಪ್ರಸನ್ನನಾಗಿರುವಾಗ ನನ್ನ ಭಾಗ್ಯವೇನೆಂದು ವರ್ಣಿಸಲಿ? ಮೋಕ್ಷಪ್ರದನಾದ ನಿನ್ನಲ್ಲಿ ಕ್ಷುದ್ರ ವರಗಳನ್ನು ಏನೆಂದು ಯಾಚಿಸಲಿ? ಮಹಾನುಭಾವ, ನನಗೆ ನಿನ್ನ ಪಾದಾರವಿಂದಗಳಲ್ಲಿ ಎಂದಿಗೂ ಕುಂದದ ಭಕ್ತಿ ಭಾಗ್ಯವೊಂದು ನಿರಂತರವಾಗಿರಲಿ. ನಿನ್ನ ಅಮೃತಮಯ ಚರಿತ್ರೆಗಳನ್ನು ಸದಾಕಾಲವೂ ಕೇಳುತ್ತಿರುವಂತೆ ನನಗೆ ಸಹಸ್ರ ಕರುಣಗಳನ್ನು, ನಿನ್ನ ಅನಂತ ಕಲ್ಯಾಣ ಗುಣಗಳನ್ನು ಕೀರ್ತಿಸುತ್ತಿರುವಂತೆ ನನಗೆ ಸಹಸ್ರ ಜಿಹ್ವೆಗಳನ್ನು ಕೃಪೆಯಿಟ್ಟು ದಯಪಾಲಿಸು. ನಿನ್ನ ಪಾದ ಕಮಲಗಳಲ್ಲಿ ಭಕ್ತಿಯುತರಾಗಿರುವ ಸಜ್ಜನರ ಸಹವಾಸವು ನಿರಂತರವಾಗಿ ನನಗೆ ದೊರೆಯುವಂತಿರಲಿ. ಇಷ್ಟಾದಲ್ಲಿ ನಿನ್ನ ನಾಮಕೀರ್ತನವು ಸದಾ ನನಗೆ ಲಭಿಸುವುದು. ಇದಕ್ಕಿಂತ ಹೆಚ್ಚಿನ ಭಾಗ್ಯವೇನನ್ನು ನಾನು ಪ್ರಾರ್ಥಿಸಲಾರೆನು ಎಂದನು. ಋತುಚಕ್ರವರ್ತಿ ಆಡಿದ ಆ ಮಾತುಗಳು ಭಗವಂತನಿಗೆ ಬಹು ತೃಪ್ತಿಯನ್ನುಂಟು ಮಾಡಿದವು. ಆಗ ಭಗವಂತನು, ರಾಜೇಂದ್ರ, ನಾನು ನಿನ್ನ ವಿಷಯದಲ್ಲಿ ಇಷ್ಟು ಸುಪ್ರೀತನಾಗಿದ್ದ ವೇಳೆಯಲ್ಲೂ ನೀನು ಯಾವ ಲೌಕಿಕ ಪ್ರಯೋಜನವನ್ನು ಯಾಚಿಸದಿದ್ದದ್ದು ನನಗೆ ಬಹಳ ಸಂತೋಷವನ್ನುಂಟು ಮಾಡಿತು. ನನ್ನಲ್ಲಿ ನೆಟ್ಟ ಮನಸ್ಸುಳ್ಳವನು ಸ್ವರ್ಗ ಸುಖವನ್ನಾಗಲಿ, ಐಹಿಕ ಭಾಗ್ಯಗಳನ್ನಾಗಲಿ, ಕೊನೆಗೆ ಮೋಕ್ಷವನ್ನೇ ಆಗಲಿ ನನ್ನ ಭಕ್ತಿಗಿಂತಲೂ ಹೆಚ್ಚೆಂದು ಭಾವಿಸಲಾರೆನು. ನಿನ್ನ ಈ ಚಿತ್ತವೃತ್ತಿಯು ನನಗೆ ಬಹು ತೃಪ್ತಿಕರವಾಗಿದೆ. ನಿನಗೆ ಮೇಲೆ ಮೇಲೆ ನನ್ನಲ್ಲಿ ಭಕ್ತಿ ಶ್ರದ್ಧೆಗಳು ಹೆಚ್ಚುತ್ತಿರಲಿ. ನೀನು ಇನ್ನೂ ಕೆಲವು ಕಾಲ ಭೂಲೋಕದಲ್ಲಿ ರಾಜ್ಯಾಧಿಪತ್ಯವನ್ನು ಮಾಡುತ್ತಾ ಪ್ರಜಾವರ್ಗಕ್ಕೆ ಕ್ಷೇಮವನ್ನುಂಟು ಮಾಡು ಎಂದು ನುಡಿದು ದೇವತೆಗಳು, ಗಂಧರ್ವರು, ಸಿದ್ಧಾಚಾರಣರು ಮುಂತಾದವರೊಂದಿಗೆ ಹೊರಟನು. ಸಮಸ್ತ ಪರಿವಾರವು ಆ ಮಹಾಪ್ರಭುವನ್ನು ಹಿಂಬಾಲಿಸಿತು. ಋತುಚಕ್ರವರ್ತಿಯು ತನ್ನ ಮನಸ್ಸನ್ನು ಇಂದ್ರಿಯಗಳನ್ನು ಅಪಹರಿಸಿಕೊಂಡು ಹೋದ ಆ ದೇವದೇವನನ್ನೇ ಸದಾ ಧ್ಯಾನಿಸುತ್ತಾ ತನ್ನ ನಗರಾಭಿಮುಖವಾಗಿ ಹೊರಟನು. ತಮ್ಮ ರಾಜೇಂದ್ರನು ರಾಜಧಾನಿಯನ್ನು ಕುರಿತು ಬರುತ್ತಿರುವನೆಂಬ ವಾರ್ತೆ ಜನತೆಗೆ ತಿಳಿಯಿತು. ಒಡನೆ ಪುರಜನರು ನಗರದ ಸಕಲ ರಾಜ್ಯ ಮಾರ್ಗಗಳಲ್ಲೂ ಶುದ್ಧಿಗೊಳಿಸಿ ತಳಿರು ತೋರಣ ಮಂಟಪಾದಿಗಳಿಂದ ಸಿಂಗರಿಸಿದರು. ಜಲಸೇಚನದಿಂದ ಧೂಳನ್ನಡಗಿಸಿ ಹೊಂಬಾಳೆ ಬಾಳೆಯ ಕಂಬಗಳಿಂದ ಅಲಂಕರಿಸಿದರು. ಪ್ರಜೆಗಳೆಲ್ಲರೂ ಭೂಷಣಾದಿಗಳಿಂದ ಅಲಂಕೃತವಾಗಿ ಪೂಜಾ ದ್ರವ್ಯಗಳು, ಪೂರ್ಣಕುಂಭ, ಮಂಗಳವಾದ್ಯಗಳು, ಫಲಪುಷ್ಪಾದಿಗಳಿಂದ ಸಜ್ಜಿತರಾಗಿ ಆರತಿಗಳನ್ನು ಹಿಡಿದು ಸಿದ್ಧರಾದ ಎಳೆ ವಯಸ್ಸಿನ ಕನ್ಯೆಯರನ್ನು ಮುಂದಿಟ್ಟುಕೊಂಡು ತಮ್ಮ ಪ್ರಿಯ ರಾಜೇಂದ್ರನನ್ನು ಎದುರುಗೊಳ್ಳುವುದಕ್ಕಾಗಿ ಮುನ್ನಡೆದರು. ಹೀಗೆ ಪ್ರಜಾ ಪರಿವಾರಗಳ ಭಕ್ತಿ ಗೌರವಗಳಿಗೆ ಪಾತ್ರನಾದ ಋತುಚಕ್ರೇಶ್ವರನು ಕನ್ಯೆಯರೆತ್ತಿದ ಆರತಿಗಳನ್ನು, ಬ್ರಾಹ್ಮಣರ ಸ್ವಸ್ತಿವಾಚನ ಮಂತ್ರಾಕ್ಷತೆಗಳನ್ನು ವದನಾರವಿಂದದಿಂದ ಸರ್ವರಿಗೂ ಆನಂದವನ್ನುಂಟು ಮಾಡುತ್ತಾ ಕರುಣಾರ್ದ್ರ ದೃಷ್ಟಿಯಿಂದ ಸರ್ವರನ್ನು ತೃಪ್ತಿಗೊಳಿಸುತ್ತಾ ಪುರಪ್ರವೇಶ ಮಾಡಿದನು. ವಂದಿಮಾಗದರು ತನ್ನ ಕೀರ್ತಿ ಪ್ರತಾಪಗಳನ್ನು, ಅನನ್ಯ ಸಾಧಾರಣ ಗುಣವಿಶೇಷಗಳನ್ನು ಹೊಗಳುತ್ತಿರಲು ಕೇಳಿ
ಆನಂದಿಸುತ್ತಾ ಅರಮನೆಯನ್ನು ಸೇರಿ ಪ್ರಜೆ ಪರಿವಾರಗಳ ಕೋರಿಕೆಗಳನ್ನು ಸಲ್ಲಿಸುತ್ತಾ ಗುರು ಹಿರಿಯರ ಮತ್ತು ಬ್ರಾಹ್ಮಣ ವರಿಯರ ಪೂಜಾ ಸತ್ಕಾರಗಳಲ್ಲಿ ನಿರತನಾಗಿ ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದನು. ವಿದುರ, ಭಗವದಾಜ್ಞಾನುಸಾರವಾಗಿ ರಾಜ್ಯಕ್ಕೆ ಮರಳಿದ ಆತನು ಮುಂದೆ ರಾಜ್ಯಭಾರ ಮಾಡಿದ ಪರಿಯನ್ನು ತಿಳಿಯಲು ನೀನು ಇಚ್ಛೆಗೊಂಡಿರಬಹುದು. ಆ ರಾಜೇಂದ್ರನು ತನ್ನ ವೀರ್ಯದಿಂದ ಎಲ್ಲೂ ತನ್ನ ಆಜ್ಞೆಗೆ ವಿರೋಧ ತಲೆದೂರದಂತೆ ಸಪ್ತದ್ವೀಪಗಳನ್ನು ಪಾಲಿಸುತ್ತಾ ದುಷ್ಟ ಶಿಕ್ಷಣೆ ಸಾಧು ರಕ್ಷಣೆಗಳಿಂದ ಪ್ರಜಾರಂಜಕನಾಗಿದ್ದನು. ಒಮ್ಮೆ ಆತನು ಮಹಾಸತ್ರವೆಂಬ ಒಂದು ಯಾಗ ನಡೆಯಿಸಲು ದೀಕ್ಷಿತನಾದನು. ಅನೇಕ ಮಂದಿ ದೇವತೆಗಳು, ಬ್ರಹ್ಮರ್ಷಿಗಳು, ದೇವರ್ಷಿಗಳು, ಋತ್ವಿಕ್ ಪುರೋಹಿತರು ಬಂದು ನೆರೆದರು. ಮಹಾಧರ್ಮಾತ್ಮನಾದ ಆತನು ವಿದ್ಯುಕ್ತವಾದ ರೀತಿಯಿಂದ ಯಾಗವನ್ನು ಸಾಂಗವಾಗಿ ನೆರವೇರಿಸಿ ಪೂಜ್ಯರಾದ ಸಕಲರನ್ನು ಯಥೋಚಿತವಾಗಿ ಸತ್ಕರಿಸಿ ಪ್ರಜಾ ಪರಿವಾರಗಳ ವಿಷಯದಲ್ಲಿ ತನ್ನ ಮನಸ್ಸಿನಲ್ಲಿದ್ದ ಒಂದು ಸಂದೇಹವನ್ನು ಅವರಿಗೆ ತಿಳಿಸಬೇಕೆಂದು ಆ ಸಭೆಯಲ್ಲಿ ಎದ್ದು ನಿಂತನು. ಮಹಾಪುರುಷ ಲಕ್ಷಣಗಳಿಂದ ಕೂಡಿ ಭವಾಕೃತಿಯಿಂದ ಕಂಗೊಳಿಸುತ್ತಿದ್ದ ಆತನ ದಿವ್ಯ ಸೌಂದರ್ಯ ಸುಲಕ್ಷಣಗಳಿಂದ ನೋಡಿದವರ ಕಣ್ಣುಗಳಿಗೆ ಪರಮ ಆಹ್ಲಾದವನ್ನುಂಟು ಮಾಡುತ್ತಿದ್ದನು. ತನ್ನ ಪ್ರಸನ್ನ ನೋಟದಿಂದಲೇ ಸರ್ವರನ್ನು ತಣಿಸುತ್ತಾ, ಎಲೈ ಸಾಧು ಸಜ್ಜನರೇ, ಈ ಲೋಕದಲ್ಲಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪೋಷಿಸಿ ಪ್ರಜೆಗಳಿಗೆ ಜೀವನೋಪಾಯವನ್ನು ಕಲ್ಪಿಸಿ ವರ್ಣಾಶ್ರಮ ಧರ್ಮಗಳನ್ನು ಸ್ಥಾಪಿಸಲುಸುಗ ಭಗವಂತನು ನನ್ನನ್ನು ಸೃಷ್ಟಿಸಿದನು. ರಾಜನು ಧರ್ಮ ಮರ್ಯಾದೆಯನ್ನು ಮೀರದೆ ಪ್ರಜೆಗಳನ್ನು ಧರ್ಮದಿಂದ ಕಾಪಾಡುತ್ತಿದ್ದರೆ ಕರ್ಮ ಸಾಕ್ಷಿಯಾದ ಭಗವಂತನು ಅಂತಹ ರಾಜನಿಗೆ ತಪ್ಪದೆ ಮೋಕ್ಷವನ್ನು ದಯಪಾಲಿಸುವನು. ತನ್ನ ಕರ್ತವ್ಯವನ್ನರಿತು ನಾನು ರಾಜ್ಯಪಾಲನೆಯಲ್ಲಿ ತೊಡಗಿರುವಾಗ ನೀವುಗಳಾದರೂ ಸ್ವಾರ್ಥ, ದುರಭಿಲಾಷೆ ಮುಂತಾದವುಗಳನ್ನು ನೀಗಿ ಧರ್ಮ ಮಾರ್ಗ ತತ್ಪರರಾಗಿ ನಿಮ್ಮ ವರ್ಣ ಮತ್ತು ಆಶ್ರಮ ಧರ್ಮಗಳನ್ನು ಆರಾಧನೆ ಎಂದೇ ನೆರವೇರಿಸಬೇಕು. ಇದು ನಿಮ್ಮ ಹಿತಕ್ಕೆ ಮಾತ್ರವಲ್ಲ, ನಿಮ್ಮ ಪಾಲನೆಯಲ್ಲಿ ತೊಡಗಿದ ನನ್ನ ಪರಲೋಕ ಸಾಧನೆಗೂ ಸಹಕಾರಿಯಾಗುವುದು. ಈ ವಿಚಾರದಲ್ಲಿರುವ ಒಂದು ಧರ್ಮ ಸೂಕ್ಷ್ಮವನ್ನು ಹೇಳುವೆನು ಕೇಳಿ. ಧರ್ಮ ಕಾರ್ಯ ಮಾಡತಕ್ಕವನಿಗೆ ಯಾವ ಫಲ ಉಂಟಾಗುವುದೋ ಆ ಕಾರ್ಯಕ್ಕೆ ಪ್ರೇರಣೆ ಎತ್ತವನಿಗೂ ಅದನ್ನು ಅನುಮೋದಿಸಿದವನಿಗೂ ಸಹಾಯಕನಿಗೂ ಆ ಸತ್ಕಾರ್ಯದಲ್ಲಿ ಯಥೋಚಿತ ಫಲ ಉಂಟಾಗುವುದು. ಭಗವಂತನು ನಮ್ಮ ನಡವಳಿಕೆ ಮತ್ತು ಅಂತರ್ಬಾಹ್ಯ ಸಕಲ ಕಾರ್ಯಗಳಿಗೂ ಸರ್ವದಾ ಸಾಕ್ಷಿಯಾಗಿರುವುದೆಂಬುದನ್ನು ಮರೆಯದೆ ಪ್ರತಿಯೊಬ್ಬರೂ ಭಗವನ್ನಿಷ್ಠೆಯುಳ್ಳವರಾಗಿರಬೇಕು. ಭಗವದ್ಭಕ್ತಿಯೊಂದೇ ಸಕಲ ಆಪದಗಳಿಂದಲೂ ಮಾನವನನ್ನು ರಕ್ಷಿಸಲು ಸಮರ್ಥವಾದ ಉಪಾಯವಾಗಿರುವುದು. ಮನು, ಉತ್ತಾನಪಾದ, ಧ್ರುವ, ಪ್ರಿಯವ್ರತ, ನನ್ನ ತಾತನಾದ ಅಂಗರಾಜ ಮಾತ್ರವಲ್ಲ, ಪ್ರಹ್ಲಾದ, ಬಲಿ ಮುಂತಾದ ದೈತ್ಯ ಕುಲೋತ್ಪರನ್ನು ಲೋಕರಕ್ಷಕನಾದ ಈಶ್ವರನಲ್ಲಿ ಪರಮ ಭಕ್ತಿ ಶ್ರದ್ಧೆಗಳನ್ನಿಟ್ಟು ಮಹಾಫಲಕ್ಕೆ ಭಾಗಿಗಳಾಗಿರುವರು. ಆದುದರಿಂದ ಪ್ರತಿಯೊಬ್ಬರೂ ಮನ ಕಾಲುಷ್ಯವನ್ನು ತ್ಯಜಿಸಿ ಭಗವಂತನ ಪಾದಾರವಿಂದಗಳಲ್ಲಿ ಅನನ್ಯ ಭಕ್ತಿ ಭಾಗ್ಯವನ್ನು ಗಳಿಸಿ ಲೋಕಯಾತ್ರೆಯನ್ನು ಸಾಗಿಸಿರಿ ಎಂದು ನುಡಿದನು. ಶ್ರೀಕೃಷ್ಣಾರ್ಪಣಮಸ್ತು.